ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಗು ಮೋಷನ್ಸ್ ತುಂಬಾ ಗಟ್ಟಿಯಾಗಿ ಪಾಸ್ ಮಾಡ್ತಿದೆ, ಮೋಷನ್ ಪಾಸ್ ಮಾಡುವಾಗ ತುಂಬಾ ಅಳ್ತಾ ಇದೆ, 2 to 3 ಡೇಸ್ ಆದ್ರೂ ಮೋಷನ್ಸ್ ಪಾಸ್ ಮಾಡ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಈ ವಿಡಿಯೋದಲ್ಲಿ ಮಕ್ಕಳಲ್ಲಿ ಆಗೋ ಕಾನ್ಸ್ಟಿಪೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ, ಇದು 6 ತಿಂಗಳ ಮೇಲಿನ ಮಕ್ಕಳಿಗೆ ಅಳವಡಿಸುತ್ತೆ. 6 ತಿಂಗಳ ಒಳಗಿನ ಮಕ್ಕಳು ಯಾವ ರೀತಿ ಮೋಷನ್ಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ, ನಾನು ದಯವಿಟ್ಟು ನೋಡಿ. ಸೊ ಕಾನ್ಸ್ಟಿಪೇಷನ್ ಅಂತಂದ್ರೇನು, ಯಾವುದೇ ಒಂದು ಮಗು 1 to 2 times 3 times ಪರ್ ಡೇ ಮಾಡೋ ಮಗು 3 ಡೇಸ್ ಆದರೂ ಮೋಷನ್ಸ್ ಪಾಸ್ ಮಾಡ್ತಿಲ್ಲ ಅಂತಂದರೆ ಕಾನ್ಸ್ಟಿಪೇಷನ್ ಅಂತೀವಿ. ಅದ್ರ ಜೊತೆಗೆ ತುಂಬ ಗಟ್ಟಿಯಾಗಿ ಮಾಡುವಾಗ ತುಂಬ ಅಳ್ಕೊಂತ ಮೋಷನ್ಸ್ ಪಾಸ್ ಮಾಡುತ್ತೆ, ಅದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಇದು ಯಾವ ಟೈಮಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ ಅಂತಂದರೆ, ಮಗು 6 ತಿಂಗಳಾದ್ಮೇಲೆ ನೀವು ಎದೆ ಹಾಲಿನ ಜೊತೆಗೆ ಬೇರೆ ಎಲ್ಲ ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆ ಟೈಮಲ್ಲಿ, ಮತ್ತೆ 1.5 ಇಂದ 2 ವರ್ಷದಲ್ಲಿ ಟಾಯ್ಲೆಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ ಆ ಟೈಮಲ್ಲಿ, ಮತ್ತೆ 4 to 5 years ಅಲ್ಲಿ ಮಗು ಯಾವಾಗ ಹೊಸದಾಗಿ ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡುತ್ತೋ ಆ ಟೈಮಲ್ಲಿ ಕಾಣಿಸ್ಕೊಳುತ್ತೆ. ಸೊ ಇದನ್ನ ಹೋಮ್ ರೆಮಿಡೀಸ್ ನೀವೇನು ಫಾಲೋ ಮಾಡ್ಬೋದು ಅಂದರೆ, 6 ತಿಂಗಳ ಮೇಲಿನ ಮಕ್ಕಳಿಗೆ ನೀವು ಮನೆಯಲ್ಲೇ ಆ್ಯಪಲ್ ಜ್ಯೂಸ್ ಮತ್ತು ಪ್ರಿವಿನ್ ಜ್ಯೂಸ್ ಅಂತ ಎಲ್ಲ ಸಿಗುತ್ತೆ. ಸೊ ಅದನ್ನು ನೀವು ಒಂದು ವಾರದ ಮಟ್ಟಿಗೆ ಒಂದು 30 to 40 ml ಡೈಲಿ ಕೊಟ್ಟರೆ ಆಲ್ಮೋಸ್ಟ್ 50% ಮಕ್ಕಳಲ್ಲಿ ಸರಿ ಹೋಗುತ್ತೆ. ನೆಕ್ಸ್ಟ್ ಊಟದಲ್ಲಿ ಹೈ ಫೈಬರ್ ಡಯಟ್ ಇನ್ಕ್ಲೂಡ್ ಮಾಡಬೇಕು. ಸೊ ಅದು ಯಾವ್ದಾವುದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಇನ್ನು ಕೆಲವು ಮಕ್ಕಳು ಟಾಯ್ಲೆಟ್ ಟ್ರೈನಿಂಗ್ ಅಂದರೆ ಅದ್ರ ಮೇಲೆ ಕುತ್ಕೊಂಡು ಮಾಡಬೇಕು ಅಂತ ಯಾವಾಗ ನೀವು ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ಅವ್ರಿಗೆ ಕಂಫರ್ಟಬಲ್ ಇರಲ್ಲ. ಸೊ ಅದನ್ನು ನೀವು ಒಂದು 3 to 4 months ಪೋಸ್ಟ್ಪೋನ್ ಮಾಡಿದರೆ ಆಮೇಲಿಂದ ಅವರು ಸರಿ ಹೋಗ್ತಾರೆ. ನೀವು ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಅಂದರೆ, ನಿಮ್ಮ ಮಗು ಮೋಷನ್ ಮಾಡುವಾಗ ತುಂಬ ನೋವಿಂದ ಅಳ್ತಾ ಇದೆ, ಆಮೇಲೆ ಮೋಷನ್ ಮಾಡುವಾಗ ಅದರಲ್ಲಿ ರಕ್ತ ಕಾಣಿಸ್ಕೊಳ್ತು, ಆಮೇಲೆ ಮೋಷನ್ ಮಾಡೋಕ್ಕೆ ಒಂದು 3-4 ಡೇಸ್ ಆದರೂ ಇದೆಲ್ಲ ಫಾಲೋ ಮಾಡಿದ್ರೂ ಮಾಡ್ತಾ ಇಲ್ಲ, ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರಿಗೂ ತುಂಬ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇದೆ ಅಂತಂದರೆ ದಯವಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾಗತ್ತೆ. ಅವಾಗ ಮೋಷನ್ ಯಾಕೆ ಪಾಪು ಮಾಡ್ತಿಲ್ಲ ರೆಗ್ಯುಲರಿಗೆ ಅಂತ ಬೇರೆ ಕಾರಣಗಳು ಏನಾದರೂ ಅದನ್ನ ಎಲ್ಲ ತಿಳ್ಕೊಂಡು ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನಿಮ್ಮ ಮಗುಗೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡಿ ತುಂಬ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.